ಸಮಸ್ಯೆಗಳಿಗಿಂತ ದೊಡ್ಡವನು ಯೇಸಾಗಿದ್ದಾನೆ. ಆಮೆನ್. ಕಷ್ಟಗಳಿಗಿಂತ ದೊಡ್ಡವನು ಯೇಸಾಗಿದ್ದಾನೆ. ತೊಂದರೆಗಳಿಗಿಂತ ದೊಡ್ಡವನು ಯೇಸಾಗಿದ್ದಾನೆ. ಏನ್ರಿ, ಸಾಲಗಳಿಗಿಂತ ದೊಡ್ಡವನು ಯೇಸಾಗಿದ್ದಾನೆ. ಹಾಗಂದ ಮೇಲೆ ನಾವು ಇವುಗಳನ್ನು ನೋಡಬಾರದು, ಇವುಗಳನ್ನು ಒತ್ತು ತೀರಿಸಿ ನಮ್ಮನ್ನು ಸಾಗಿಸುವಂತ ಯೇಸುವನ್ನು ನೋಡಬೇಕಾಗಿದೆ ನಾವು. ಅದು ಬೇಕು ನಮ್ಮ ಜೀವನ. ಪ್ರೀತಿಯ ದೇವಜನರೇ, ಅರ್ಥ ಮಾಡಿಕೊಳ್ಳುವಂತವರಾಗಿರೋಣ. ಈಗಿನ ಕಾಲದ ಕಷ್ಟಗಳು ಹೆಂಗೆಣಿಸ್ಬೇಕಂತ ಹೇಳ್ತಾನಲ್ಲಿ, ಅಲ್ಪ ಚಿಂತೆ ಮಾಡಬೇಡ್ರಿ, ನನಗೆ ಹಿಂಗೆ ಯಾಕಾಯ್ತು, ನನಗೆ ಹಿಂಗೆ ಯಾಕಾಯ್ತು. ನಾವು ಅದನ್ನೇ ನೋಡಿಕೊಂತ ಕುಂತರೆ ನಮ್ಮ ಪ್ರಾರ್ಥನಾ ಜೀವನ ಅಭಿವೃದ್ಧಿ ಆಗೋದಿಲ್ಲ, ಆಧ್ಯಾತ್ಮಿಕ ಜೀವನ ಅಭಿವೃದ್ಧಿ ಆಗೋದಿಲ್ಲ. ಆಗ್ತದ್ರಿ? ಆಗಲ್ಲ. ಅದಕ್ಕೆ ಮತ್ತಾಯ 5ನೇ ಅಧ್ಯಾಯ 11ರಿಂದ 12ನೇ ವಚನದಲ್ಲಿ ಮತ್ತೊಂದು ವಚನ ಹೇಳ್ತಾನೆ, ಪ್ರೀತಿಯ ದೇವಜನರೇ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹೊರಿಸಿದರೆ ನೀವು ಯಾರು? ನೀವು ಧನ್ಯರು. ಯಾರಿಗೆ ಧನ್ಯರಂತ ಕರೀತಾ ಇದ್ದಾರೆ? ಜನ ನಿಮ್ಮನ್ನು ದೋಷಿಗಳನ್ನು ಎಣಿಸಿದ್ರೆ ನೀವು ಧನ್ಯರು. ಜನ ನಿಮ್ಮ ಕುರಿತಾಗಿ ಮಾತಾಡ್ತಿದ್ರೆ ನೀವು ಧನ್ಯರು. ಜನ ನಿಮ್ಮ ಮೇಲೆ ಆರೋಪ ಹೊರಿಸ್ತಿದ್ರೆ ಧನ್ಯರು. ಜನ ನಿಮ್ಮ ಕುರಿತಾಗಿ ಕೆಟ್ಟ ಕೆಟ್ಟ ಮಾತಾಡ್ತಿದ್ರೆ ಧನ್ಯರು. ಕಾರಣ ನೀನು ಯಾರಂತಂದ್ರೆ ಲೋಕದೊಳಗಡೆಯಿಂದ ನೀನು ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೀರಿ. ನೀವು ಲೋಕಕ್ಕೆ ನಮಗೇನಿಲ್ಲ, ಸಂಬಂಧವಿಲ್ಲ. ಅದಕ್ಕಾಗಿ ಈ ಪರಿಸ್ಥಿತಿಗಳನ್ನು, ಈ ಕಷ್ಟಗಳನ್ನು ನೋಡಿ ನಮ್ಮ ಪ್ರಾರ್ಥನಾ ಜೀವನ ನಾವು ಕುಗ್ಗಿಸಿಕೊಳ್ಳಬಾರದಂತೆ, ನಮ್ಮ ನಂಬಿಕೆ ಕುಗ್ಗಿಸಿಕೊಳ್ಳಬಾರದಂತೆ, ದೇವರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯನ್ನು ಯಾವತ್ತೂ ಕಡಿಮೆ ಆಗಬಾರದಂತ. ಪ್ರಿಯರೇ, ಬೈಬಲ್ ಹೇಳುತ್ತದೆ ಅದನ್ನು ಇನ್ನೂ ಹೆಚ್ಚು ಮಾಡಬೇಕು, ಮತ್ತಷ್ಟು ಹೆಚ್ಚು ಮಾಡ್ರಿ ಎಂಬುದಾಗಿ ಹೇಳ್ತಾರೆ. ಕಷ್ಟಗಳಲ್ಲಿಯೇ ನೀವು ಹೆಚ್ಚು ಪ್ರಾರ್ಥನೆ ಮಾಡಬೇಕು.